ಅಂಶಗಳನ್ನ ನೋಡ್ತಾ ಇದ್ರೆ ಸಾಕಷ್ಟು ಅನುಮಾನಗಳನ್ನ ಮೂಡಿಸುವಂತಹ ಕಾರಣಗಳು ಕೂಡ ಸಿಗ್ತಾ ಇದೆ. ರಿಪೋರ್ಟ್ ಪ್ರಕಾರ ಏನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಆ ಕುರಿತ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಾ ಇದೆ. ಗಂಗೋಡ್ಕರ್ ಒಕ್ಕಲಿಗರ ಸಂಖ್ಯೆಯಲ್ಲಿ ಬರೀ ಕೇವಲ 82,589 ಜನಸಂಖ್ಯೆ ಮಾತ್ರನೇ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಡೌಟ್ ನಂಬರ್ 1 ಇದು. ರಿಪೋರ್ಟ್ ಪ್ರಕಾರ ಗಂಗೋಡ್ಕರ್ ಒಕ್ಕಲಿಗರ ಸಂಖ್ಯೆ 82,589. ಆದ್ರೆ ಇಲ್ಲಿ ಪ್ರತಿಯೊಬ್ಬರನ್ನು ಕೇಳಿದಂತಹ ಸಂದರ್ಭದಲ್ಲಿ ಯಾವ ಕ್ಯಾಸ್ಟು ಅಂತ ಕೇಳಿದಾಗ ನಾವು ಒಕ್ಕಲಿಗದಲ್ಲಿ ಯಾವುದು ಅಂತ ಕೇಳಿದಾಗ ಗಂಗೋಡ್ಕರ್ ಗೌಡ್ರು ಅಂತ ಹೇಳ್ತಾರೆ. ವಾಸ್ತವವಾಗಿ ಹಳೆ ಮೈಸೂರು ಭಾಗದಲ್ಲಿ ಗಂಗೋಡ್ಕರ್ ಒಕ್ಕಲಿಗರೇ ನಂಬರ್ 1 ಸ್ಥಾನದಲ್ಲಿದ್ದಾರೆ. ಅಂಕಿ ಅಂಶಗಳನ್ನ ನಾವು ಕೂಡ ಗಮನಿಸ್ತಾ ಹೋಗೋದಾದ್ರೆ ನಂಬರ್ 1 ಸ್ಥಾನವನ್ನ ಪಡೆದುಕೊಳ್ಳುತ್ತೆ. ಹಾಸನ ಜಿಲ್ಲೆಯಲ್ಲೇ ಗಂಗೋಡ್ಕರ್ ಒಕ್ಕಲಿಗರ ಸಂಖ್ಯೆ 3 ಲಕ್ಷ ದಾಟುತ್ತೆ. ಯಾವ ಅಂಕಿ ಅಂಶದಲ್ಲಿ ಇವರು ಲೆಕ್ಕ ಹಾಕಿದ್ರು ಅಂತ ಹೇಳಿ ಅನುಮಾನಗಳು ಬರೋದಕ್ಕೆ ಶುರುವಾಗ್ತಾ ಇದೆ, ಡೌಟ್ಗಳು ಬರ್ತಾ ಇದೆ. ವಾಸ್ತವವಾಗಿ ಹಳೆ ಮೈಸೂರು ಭಾಗದಲ್ಲಿ ಗಂಗೋಡ್ಕರ್ ಒಕ್ಕಲಿಗರೇ ನಂಬರ್ 1. ಇನ್ನು ಹಾಸನದಲ್ಲೂ ಕೂಡ ಗಂಗೋಡ್ಕರ್ ಒಕ್ಕಲಿಗರ ಸಂಖ್ಯೆ 3 ಲಕ್ಷ ದಾಟುತ್ತೆ. ಇನ್ನು ದೇವೇಗೌಡ ಕುಟುಂಬ, ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರ ಕುಟುಂಬ, ಎಸ್.ಎಂ. ಕೃಷ್ಣ, ಇವರೆಲ್ಲರೂ ಕೂಡ ಗಂಗೋಡ್ಕರ್ ಒಕ್ಕಲಿಗರು ಅನ್ನೋದು ಕೂಡ ಗೊತ್ತಿರುವಂಥದ್ದು. ಸೊ ಹಾಗಾಗಿ ಇಲ್ಲಿ ಅನುಮಾನಗಳಿಗೆ ಸಾಕಷ್ಟು ಎಡೆ ಮಾಡಿಕೊಡ್ತಾ ಇದೆ ಈ ಸರ್ಕಾರ ಕೊಟ್ಟಿರುವಂತಹ ರಿಪೋರ್ಟ್. ನೋಡಿ, ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇನ್ನೊಂದು ದೃಶ್ಯದಲ್ಲಿ ಅಂದ್ರೆ ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಂಕಿ ಅಂಶಗಳ ಲೆಕ್ಕಾಚಾರ ಎಷ್ಟರ ಮಟ್ಟಿಗೆ ಯಾವ ರೀತಿಯಾಗಿ ಲೆಕ್ಕ ಹಾಕಿದ್ದಾರೆ. ಹೌದು, ಸಾಕಷ್ಟು ಜನ ಇದಕ್ಕೆ ವಿರೋಧವನ್ನ ಯಾಕೆ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಂದ್ರೆ, ಸರಿಯಾಗಿ ಸರ್ವೆ ಆಗಿಲ್ಲ. ನೀವೆಷ್ಟೋ ಮಂದಿನ ಕೇಳಿದಂತಹ ಸಂದರ್ಭದಲ್ಲಿ ಹೌದಾ ಬಂದಿದ್ರೆ ನಮ್ಮನೆಗೆ, ಯಾರು ಬಂದಿರ್ಲಿಲ್ವಲ್ಲ ಸರ್ವೆ ಮಾಡೋದಕ್ಕೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಸರ್ವೆ ಮಾಡಿದಂತಹ ಸಂದರ್ಭದಲ್ಲಿ ನೀವು ಯಾವ ಕ್ಯಾಸ್ಟ್ ಅಂತ ಕೇಳಿದಾಗ ಒಕ್ಕಲಿಗ ಅಂತ ಹೇಳಿರ್ತಾರೆ ಕೆಲವರು, ಇನ್ನ ಕೆಲವರು ನಾವು ಗಂಗೋಡ್ಕರ್ ಗೌಡ್ರು ಅಂತ ಹೇಳ್ತಾರೆ. ಅದರಲ್ಲಿ ಸಾಕಷ್ಟು ಸಬ್ ಕ್ಯಾಸ್ಟ್ಗಳು ಇರೋದಕ್ಕೆ ಈಗ ಸಾಕಷ್ಟು ಅನುಮಾನಗಳನ್ನ ಹುಟ್ಟು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇದೆ. ಎಸ್, ನೋಡಿ, ಇದು ಡೌಟ್ 1 ಆದ್ರೆ ಅಂದ್ರೆ ವಾಸ್ತವವಾಗಿ ಹಳೆ ಮೈಸೂರು ಭಾಗದಲ್ಲಿ ಗಂಗೋಡ್ಕರ್ ಒಕ್ಕಲಿಗರ ಸಂಖ್ಯೆ ತೀರಾ ಜಾಸ್ತಿ ಇದೆ. ಆದ್ರೆ ಪ್ರತಿ ಹಳ್ಳಿಗಳಲ್ಲೂ ಕೂಡ 1,000ಕ್ಕಿಂತ ಹೆಚ್ಚು ಜನ ಅಂತೂ ಸಿಕ್ಕೇ ಸಿಗ್ತಾರೆ, ಖಂಡಿತವಾಗಿಯೂ ಕೂಡ. ಅದರಲ್ಲಿ ಯಾವುದೇ ಅನುಮಾನ ಬೇಡ. ಆದ್ರೆ ಇಲ್ಲಿ ವಿರೋಧ ಪಕ್ಷಗಳು ಏನು ಹೇಳ್ತಾ ಇದಾವಲ್ಲ, ಅವೈಜ್ಞಾನಿಕವಾಗಿ ಇಲ್ಲಿ ಸಮೀಕ್ಷೆ ನಡೆಸಿದ್ದಾರೆ ಏನು ಅನ್ನೋ ನಿಟ್ಟಿನಲ್ಲಿ ಏನು ಆರೋಪವನ್ನ ಮಾಡ್ತಾ ಇದಾರಲ್ಲ, ಇದೆಲ್ಲವನ್ನು ನಾವು ಗಮನಿಸ್ತಾ ಇದ್ರೆ ಸಹಜವಾಗಿ ಅನುಮಾನ ವ್ಯಕ್ತವಾಗ್ತಾ ಇದೆ. ಒಕ್ಕಲಿಗರೇ ಅಂದ್ರೆ ಗಂಗೋಡ್ಕರ್ ಒಕ್ಕಲಿಗರೇ ನಂಬರ್ 1 ಅಂತ ಆದ್ರೆ ಹಾಸನ ಜಿಲ್ಲೆಯಲ್ಲಿ ಗಂಗೋಡ್ಕರ್ ಒಕ್ಕಲಿಗರ ಸಂಖ್ಯೆ 3 ಲಕ್ಷ ದಾಟುತ್ತೆ. 3 ಲಕ್ಷ. ದೇವೇಗೌಡ ಕುಟುಂಬ, ಡಿ ಕೆ ಶಿವಕುಮಾರ್ ಅವರಿದಾರಲ್ಲ, ಅವರೆಲ್ಲರೂ ಕೂಡ ಗಂಗೋಡ್ಕರ್ ಒಕ್ಕಲಿಗರಲ್ಲೂ ಬರ್ತಾರೆ. ಜೊತೆಗೆ ಎಸ್ ಎಂ ಕೃಷ್ಣ ಅವರು ಕೂಡ ಗಂಗೋಡ್ಕರ್ ಒಕ್ಕಲಿಗರೇ. ನೋಡಿ, ಇದೆಲ್ಲ ಸಹಜವಾಗಿ ಬಹಳಷ್ಟು ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ದೊಡ್ಡ ದೊಡ್ಡ ನಾಯಕರು ಏನಿದಾರಲ್ಲ, ರಾಜಕೀಯವಾಗಿ ಹೆಸರು ಖ್ಯಾತಿಯನ್ನ ಗಳಿಸಿದವರು, ದೇವೇಗೌಡರಾಗಿರ್ಬೋದು, ಮಾಜಿ ಪ್ರಧಾನಿಗಳು, ಡಿ ಕೆ ಶಿವಕುಮಾರ್, ಈಗ DCM ಎಸ್ ಎಂ ಕೃಷ್ಣ ಅವರು, ಮಾಜಿ ಮುಖ್ಯಮಂತ್ರಿಗಳು. ಡೌಟ್ ನಂಬರ್ 1 ಅನ್ನ ನೀವು ಗಮನಿಸಿದ್ರಿ. ಇನ್ನ ಏನೆಲ್ಲ ಅನುಮಾನಗಳು ವ್ಯಕ್ತವಾಗ್ತಾ ಇದೆ, ಹಾಗಿದ್ರೆ ಡೌಟ್ ನಂಬರ್ 2 ಆದ್ರೂ ಏನು? ವರದಿ ಪ್ರಕಾರ ಗಂಗೋಡ್ಕರ್ ಒಕ್ಕಲಿಗರಿಗಿಂತಲೂ ಕೂಡ ಕಮ್ಮ ಸಮುದಾಯವೇ ಹೆಚ್ಚಾಗಿದೆ. ಇಂತಹ ರಿಪೋರ್ಟ್ ನ ಯಾರು ತಾನೇ ನಂಬ್ತಾರೆ ಹೇಳಿ? ರಿಪೋರ್ಟ್ ಪ್ರಕಾರ ಕಮ್ಮ ಸಮುದಾಯದ ಜನ 1,11,739 ಜನ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಅನುಮಾನಗಳಿಗೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ವರದಿ ಪ್ರಕಾರ ಗಂಗೋಡ್ಕರ್ ಒಕ್ಕಲಿಗರಿಗಿಂತಲೂ ಕೂಡ ಕಮ್ಮ ಸಮುದಾಯವೇ ಹೆಚ್ಚು. ಯಾವ ರೀತಿಯಾಗಿ ಲೆಕ್ಕಾಚಾರವನ್ನ ಹಾಕಿದ್ರು ಅನ್ನುವಂತಹ ಅನುಮಾನಗಳು ಕೂಡ ಇಲ್ಲಿ ಮೂಡ್ತಾ ಇದೆ. ಸಾಕಷ್ಟು ಅನುಮಾನಗಳಿಗೂ ಕೂಡ ಕಾರಣ ಆಗ್ತಾ ಇದೆ. ಹಾಗಾಗಿ
ಸರ್ಕಾರ ಕೊಡ್ತಾ ಇರುವಂತಹ ಲೆಕ್ಕಾಚಾರ ಕೇವಲ 82,000 ಚಿಲ್ಲರೆ ಲೆಕ್ಕಾಚಾರವನ್ನ ಕೊಡ್ತಾ ಇದೆ. ಆದ್ರೆ ವರದಿ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಅತಿ ಹೆಚ್ಚು ಗಂಗೋಡ್ಕರ್ ಗೌಡರು ಕೂಡ ಇದ್ದಾರೆ. ರಾಮನಗರ, ಚನ್ನಪಟ್ಟಣ, ಮೈಸೂರು, ಮದ್ದೂರು, ಮಂಡ್ಯ, ಕನಕಪುರ, ಅದೇ ರೀತಿಯಾಗಿ ತುಮಕೂರು, ಇನ್ನು ಕುಣಿಗಲ್ಲು, ಹಾಸನ ಈ ಭಾಗದಲ್ಲೆಲ್ಲರೂ ಕೂಡ ಗಂಗೋಡ್ಕರ್ ಗೌಡರು ತುಂಬಿ ತುಳುಕ್ತಾ ಇದ್ದಾರೆ. ಯಾರನ್ನೇ ಹೋಗಿ ಸಮೀಕ್ಷೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ ಗೌಡ್ರು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅಥವಾ ಒಕ್ಕಲಿಗರು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವರು ಮೊದಲಿಗೆ ಹೇಳೋದು ನಾವು ಗಂಗೋಡ್ಕರ್ ಗೌಡ್ರು ಅಂತ ಹೇಳಿ. ಇಲ್ಲಿ ಸಮೀಕ್ಷೆಗಳು ಸರಿಯಾಗಿ ಆಗಿಲ್ಲ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂತಹ ವಿಚಾರ. ಅದನ್ನ ಗ್ಯಾರಂಟಿ ನ್ಯೂಸ್ ತೆರೆದಿಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ವರದಿ ಪ್ರಕಾರ ಅದು ಕೂಡ ಗಂಗೋಡ್ಕರ್ ಒಕ್ಕಲಿಗರಿಗಿಂತಲೂ ಕೂಡ ಕಮ್ಮ ಸಮುದಾಯವೇ ಹೆಚ್ಚು ಅಂತ ಕೂಡ ಹೇಳಲಾಗ್ತಾ ಇದೆ. ಎಸ್, ನಾವು ಗಮನಿಸಿದ್ವಿ. ಈಗ ಗಂಗಡ್ಕರ್ ಒಕ್ಕಲಿಗರು 82,589 ಜನ ಇದ್ದಾರೆ ಅಂತ ಹೇಳಿ ವರದಿ ಹೇಳ್ತಾ ಇದೆ. ಆದ್ರೆ ಈ ಡೌಟ್ ನಂಬರ್ 2 ನಲ್ಲಿ ನಾವು ಏನ್ ಹೇಳ್ತಾ ಇದೀವಿ ಅಂತ ಅಂದ್ರೆ, ರಿಪೋರ್ಟ್ ಪ್ರಕಾರ ಕಮ್ಮ ಸಮುದಾಯದ ಜನ 1,11,739 ಜನ ಇದ್ದಾರೆ. ಈ ವರದಿಯನ್ನ, ಈ ರಿಪೋರ್ಟ್ನ ಹೆಂಗ್ ತಾನೇ ನಂಬೋದಕ್ಕೆ ಸಾಧ್ಯ? ವರದಿ ಪ್ರಕಾರ ಗಂಗಡ್ಕರ್ ಒಕ್ಕಲಿಗರಿಗಿಂತಲೂ ಕೂಡ ಕಮ್ಮ ಸಮುದಾಯವೇ ಹೆಚ್ಚು ಅಂತ ಹೇಳಿ ಬಂದಿದೆ. ಆದರೆ ಅಸಲಿಗೆ ಗಂಗಡ್ಕರ್ ಸಮುದಾಯ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆಯನ್ನು ಹೊಂದಿರುವಂತ ಒಂದು ಸಮುದಾಯ. ಆದ್ರೆ ಇಲ್ಲಿ ನೋಡಿದ್ರೆ, ಈ ವರದಿ ಪ್ರಕಾರ ನೋಡಿದ್ರೆ ಕಮ್ಮ ಸಮುದಾಯದ ಜನನೇ ಗಂಗಡ್ಕರ್ ಸಮುದಾಯದ ಜನಕ್ಕಿಂತ ಜಾಸ್ತಿ ತೋರಿಸ್ತಾ ಇದೆ. ಇದೆಂಗ ಸಾಧ್ಯ? ಈ ರಿಪೋರ್ಟ್ ಅನ್ನ ಹೆಂಗ್ ನಂಬೋದಕ್ಕೆ ಸಾಧ್ಯ? ಹಾಸನದಲ್ಲಿ ಗಂಗಡ್ಕರ್ ಸಮುದಾಯ ಜಾಸ್ತಿ ಇದೆ, ಮಂಡ್ಯ ಕಡೆ ಇದೆ. ಹೀಗೆ ರಾಜ್ಯದ ನಾನಾ ಭಾಗಗಳಲ್ಲಿ, ಬಹಳ ಪ್ರಮುಖವಾಗಿ ಹಳೆ ಮೈಸೂರಿನ ಭಾಗದಲ್ಲಿ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಗಂಗಡ್ಕರ್ ಸಮುದಾಯದ ಜನ ಜಾಸ್ತಿ ಕಾಣಿಸ್ತಾರೆ. ಆದ್ರೆ ಈ ರಿಪೋರ್ಟ್ ಪ್ರಕಾರ ಕಮ್ಮ ಸಮುದಾಯದ ಜನ ಗಂಗಡ್ಕರ್ ಒಕ್ಕಲಿಗರಿಗಿಂತಲೂ ಕೂಡ ಜಾಸ್ತಿ ಇದ್ದಾರೆ ಅಂತ ಹೇಳ್ತಾ ಇದೆ. ಇದು ಎರಡನೇ ಅನುಮಾನ. ಇನ್ನು 1 ಮತ್ತು 2ನೇ ಡೌಟ್ ಅನ್ನ ಗಮನಿಸಿದ್ವಿ. ಈಗ 3ನೇ ಡೌಟ್ ಏನಪ್ಪಾ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ರಿಪೋರ್ಟ್ ಪ್ರಕಾರ ಮರಸು ಒಕ್ಕಲಿಗರ ಸಂಖ್ಯೆ 3,859. ರಿಪೋರ್ಟ್ ಪ್ರಕಾರ ಇದು ಮರಸು ಒಕ್ಕಲಿಗರ ಸಂಖ್ಯೆ ಕೇವಲ 3,859. ಕೇವಲ 3,859 ಇದು ಮರಸು ಒಕ್ಕಲಿಗರ ಸಂಖ್ಯೆ. ಅನ್ಬಿಲಿವೇಬಲ್. ವಾಸ್ತವವಾಗಿ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರಿನಲ್ಲಿ ಇವರೇ ನಂಬರ್ 1. ಮರಸು ಒಕ್ಕಲಿಗರ ಸಂಖ್ಯೆ ಇದೆಯಲ್ಲ, ಕೇವಲ 3,859 ತೋರಿಸ್ತಾ ಇದೆ. ಆದ್ರೆ ವಾಸ್ತವ ಏನ್ ಹೇಳುತ್ತೆ? ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರಿನಲ್ಲಿ ಇವರೇ ನಂಬರ್ 1. ಇವರ ಸಂಖ್ಯೆನೇ ಜಾಸ್ತಿ ಇದೆ. ಮೂಲಗಳ ಪ್ರಕಾರ ಮರಸು ಒಕ್ಕಲಿಗರ ಸಂಖ್ಯೆ ಲಕ್ಷ ದಾಟುತ್ತೆ. ಅದು ಹೆಂಗೆ? ಕೇವಲ 3,859 ಅಂತ ಹೇಳ್ತಾರೆ. ಅದ್ಯಾವ ಸಮೀಕ್ಷೆಯನ್ನ ನಡೆಸಿದ್ರು ಅರ್ಥನೇ ಆಗ್ತಾ ಇಲ್ಲ. ಆರ್ ಅಶೋಕ್ ಇದಾರಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್, ಜೊತೆಗೆ ಬಚ್ಚೇಗೌಡರು ಇದ್ದಾರೆ, ಅಶ್ವಥ್ ನಾರಾಯಣ್ ಮರಸು ಒಕ್ಕಲಿಗರು, ಜೊತೆಗೆ ನಮ್ಮ ಕೆಂಪೇಗೌಡರು ಇದಾರಲ್ಲ, ಬೆಂಗಳೂರು ಕಟ್ಟಿದಂತ ಕೆಂಪೇಗೌಡರು, ಅವರು ಕೂಡ ಮರಸು ಒಕ್ಕಲಿಗರು. ಅವರ ಸಮುದಾಯ ಕೇವಲ 3,859 ಇರೋದಕ್ಕೆ ಸಾಧ್ಯನಾ? ಅನ್ಬಿಲಿವೇಬಲ್. ವಾಸ್ತವವಾಗಿ ಚಿಕ್ಕಬಳ್ಳಾಪುರದಲ್ಲಿ ಸಾಕಷ್ಟು ಜನ ಇದ್ದಾರೆ ಮರಸು ಒಕ್ಕಲಿಗರು, ಕೋಲಾರದಲ್ಲಿದ್ದಾರೆ, ಬೆಂಗಳೂರಿನಲ್ಲಿದ್ದಾರೆ. ಇವರೇ ನಂಬರ್ 1 ಅಂತ ಹೇಳ್ತಾರೆ. ಆರ್ ಅಶೋಕ್, ಬಚ್ಚೇಗೌಡ, ಅಶ್ವಥ್ ನಾರಾಯಣ್ ಮರಸು ಒಕ್ಕಲಿಗರು ಇವರೆಲ್ಲ. ಹೊಸಕೋಟೆ ಭಾಗದಲ್ಲಿ 50,000ಕ್ಕಿಂತ ಹೆಚ್ಚು ಜನ ಮರಸು ಒಕ್ಕಲಿಗರು ಬರ್ತಾರೆ. ಇನ್ನು ಜಾಲಹಳ್ಳಿಯಲ್ಲಂತೂ ಅಂದ್ರೆ ಈ ಲೆಕ್ಕಾಚಾರ ಇದೆಯಲ್ಲ, ಈಗ 3,859, ಈ ಜಾಲಹಳ್ಳಿಯಲ್ಲಿ ಇದಕ್ಕಿಂತ ಜನ ಹೆಚ್ಚು ಬರ್ತಾರೆ. ಜಾಲಹಳ್ಳಿ ಕಡೆ 3,000ಕ್ಕಿಂತ ಹೆಚ್ಚು ಜನ ಮರಸು ಒಕ್ಕಲಿಗರು ಸಿಗ್ತಾರೆ. ಅಂದ್ರೆ ಇವರು ಜಾಲಹಳ್ಳಿಗೆ ಮಾತ್ರ ಹೋಗಿ ಸಮೀಕ್ಷೆ ಏನಾದ್ರು ನಡೆಸಿದ್ರ? ಇದು ನಮಗ್ ಪ್ರಶ್ನೆ ಕಾಡ್ತಾ ಇರೋದು. ಹೊಸಕೋಟೆ ಭಾಗದಲ್ಲಿ 50,000ಕ್ಕಿಂತ ಹೆಚ್ಚು ಜನ ಮರಸು ಒಕ್ಕಲಿಗರು ಕಂಡು ಬರ್ತಾರೆ. ಇದು ಯಾವ ಲೆಕ್ಕ? ಇದು ಅರ್ಥನೇ ಆಗ್ತಾ ಇಲ್ಲ. ಕೇವಲ 3,859 ಅಂತೆ. ಅನ್ಬಿಲಿವೇಬಲ್. ಬೆಂಗಳೂರನ್ನ ಕಟ್ಟಿದಂತ ಕೆಂಪೇಗೌಡರ ಸಮುದಾಯ ಇದು, ಉಪಜಾತಿ ಇದು, ಮರಸು ಒಕ್ಕಲಿಗರು. ಇವರು ಕೇವಲ 3,000 ಜನ ಅಂತೆ. ಇನ್ನು ಡೌಟ್ ನಂಬರ್ 4. ರಿಪೋರ್ಟ್ ಪ್ರಕಾರ ಕುಂಚಿಟಿಗ ಒಕ್ಕಲಿಗರ ಸಂಖ್ಯೆ 41,000
188. ರಿಪೋರ್ಟ್ ಪ್ರಕಾರ ಕುಂಚಿಟಿಗ ಒಕ್ಕಲಿಗರ ಸಂಖ್ಯೆ 41,188 ಜನ ಇದ್ದಾರೆ. ವಾಸ್ತವವಾಗಿ ಕುಂಚಿಟಿಗ ಒಕ್ಕಲಿಗರ ಸಂಖ್ಯೆ ಲಕ್ಷಕ್ಕೂ ಹೆಚ್ಚಿದೆ ವಾಸ್ತವವಾಗಿ. ಆದರೆ ಇಲ್ಲಿ ಲೆಕ್ಕಾಚಾರ ತೋರಿಸ್ತಾ ಇರೋದು ಅಂಕಿಅಂಶ 41,188. ಶಿರಾ ಆಗಿರಬಹುದು, ನೆಲಮಂಗಲ, ಮಧುಗಿರಿ, ತುಮಕೂರು, ಕೊರಟಗೆರೆ ಭಾಗದಲ್ಲಿ ಈ ಕುಂಚಿಟಿಗ ಒಕ್ಕಲಿಗರ ಸಂಖ್ಯೆ ದುಪ್ಪಟ್ಟಿದೆ. ಜಾಸ್ತಿ ಇದ್ದಾರೆ, ಸಿಕ್ಕಾಪಟ್ಟೆ ಜನ ಇದ್ದಾರೆ. ಟಿ.ಬಿ. ಜಯಚಂದ್ರ ಅವರಿದ್ದಾರಲ್ಲ, ಟಿ.ಬಿ. ಜಯಚಂದ್ರ ಸೇರಿದಂತೆ ಹಲವು ನಾಯಕರು ಕುಂಚಿಟಿಗ ಸಮುದಾಯಕ್ಕೆ ಸೇರಿದವರು. ಈ ಕುಂಚಿಟಿಗ ಸಮುದಾಯದ ಅಂದ್ರೆ ಕುಂಚಿಟಿಗ ಒಕ್ಕಲಿಗರ ಸಂಖ್ಯೆ ಕೇವಲ 41,188 ಅಂತ ಹೇಳಿ ಈ ವರದಿ ಹೇಳ್ತಾ ಇದೆ. ವಾಸ್ತವವಾಗಿ ಲಕ್ಷ ಜನ ಇದ್ದಾರೆ ಈ ಕುಂಚಿಟಿಗ ಒಕ್ಕಲಿಗರು. ಅದರಲ್ಲೂ ಶಿರಾ ಮತ್ತು ನೆಲಮಂಗಲ, ಮಧುಗಿರಿ, ತುಮಕೂರು, ಕೊರಟಗೆರೆ ಭಾಗದಲ್ಲಿ ಈ ಸಮುದಾಯದ ಜನ ಸಿಕ್ಕಾಪಟ್ಟೆ ಸಿಗ್ತಾರೆ. ಆದರೆ ಇಲ್ಲಿ ಈ ವರದಿಯಲ್ಲಿ ತೋರಿಸ್ತಾ ಇರೋ ಪ್ರಕಾರ 41,188 ಅಂತ ಹೇಳಿ ತೋರಿಸ್ತಾ ಇರೋದು. ಟಿ.ಬಿ. ಜಯಚಂದ್ರ ಸೇರಿದಂತೆ ಹಲವು ನಾಯಕರು ಈ ಕುಂಚಿಟಿಗ ಒಕ್ಕಲಿಗರ ಸಮುದಾಯದಲ್ಲಿ ಬರ್ತಾರೆ. ಡೌಟ್ ನಂಬರ್ 5 ಅನ್ನ ನಾವು ನೋಡ್ತಾ ಹೋಗೋದಾದ್ರೆ, ಜಾತಿ ಗಣತಿ ರಿಪೋರ್ಟ್ ಪ್ರಕಾರ ರೆಡ್ಡಿಗಳ ಸಂಖ್ಯೆಯಲ್ಲಿ 2,87,372 ಜನರಿದ್ದಾರೆ. ಹಾಗಾದ್ರೆ ಯಾವ್ಯಾವ ರೆಡ್ಡಿಗಳನ್ನ ಈ ಗುಂಪಿಗೆ ಸೇರಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಜನಾರ್ದನ ರೆಡ್ಡಿ, ರಾಮಲಿಂಗಾರೆಡ್ಡಿ, ಸತೀಶ್ ರೆಡ್ಡಿ, ವೇಮನ ರೆಡ್ಡಿಗೆ ಸೇರಿದವರ ಅನ್ನುವಂತಹ ಪ್ರಶ್ನೆಗಳು ಕೂಡ ಈ ವರದಿ ಮಾಡ್ತಾ ಇರುವಂತದ್ದು. ಈ ವರದಿಯನ್ನ ನೋಡ್ತಾ ಇದ್ರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ಈ ವರದಿಯಲ್ಲಿ ವೇಮನ ರೆಡ್ಡಿ ಸಮುದಾಯವೇ ಕೂಡ ಇಲ್ಲ ಅನ್ನೋದು ಕೂಡ ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ. ಹಾಗಿದ್ರೆ ವೇಮನ ರೆಡ್ಡಿಯನ್ನ ಒಕ್ಕಲಿಗ ರೆಡ್ಡಿಗೆ ಸೇರಿಸ್ಬಿಟ್ರ ಅನ್ನುವಂತಹ ಪ್ರಶ್ನೆಗಳು, ಅಥವಾ ವೇಮನ ರೆಡ್ಡಿಯನ್ನ ರೆಡ್ಡಿ ಗುಂಪಿಗೆ ಸೇರಿಸಿದ್ರ, ಇದ್ಯಾವುದು ಕೂಡ ಸ್ಪಷ್ಟತೆಗಳು ಸಿಗ್ತಾ ಇಲ್ಲ. ಎಸ್ ನೋಡಿ, ಡೌಟ್ ನಂಬರ್ 5 ಗಮನಿಸ್ತಾ ಇದ್ದೀವಿ. ಈ ವರದಿಯಲ್ಲಿ ವೇಮನ ರೆಡ್ಡಿ ಸಮುದಾಯನೇ ಇಲ್ಲ. ಇಲ್ಲಿ ವೇಮನ ರೆಡ್ಡಿ ಅನ್ನೋದು ಬಹಳಷ್ಟು ಜನಸಂಖ್ಯೆ ಇರುವಂತ ಒಂದು ಉಪಜಾತಿ. ಹಾಗಿದ್ರೆ ವೇಮನ ರೆಡ್ಡಿಯನ್ನ ಒಕ್ಕಲಿಗ ರೆಡ್ಡಿಗೆ ಸೇರಿಸಿಬಿಟ್ರ? ಈ ವರದಿಯಲ್ಲಿ ವೇಮನ ರೆಡ್ಡಿ ಅಂತ ಹೇಳಿ ಪ್ರತ್ಯೇಕವಾಗಿ ಒಂದು ಉಪಜಾತಿ ಇದೆ, ಅದನ್ನ ಎಲ್ಲಿಗೆ ಸೇರಿಸಿದ್ರು? ಅಥವಾ ವೇಮನ ರೆಡ್ಡಿಯನ್ನ ರೆಡ್ಡಿ ಗುಂಪಿಗೆ ಸೇರಿಸಿದ್ರ? ಸ್ಪಷ್ಟತೆ ಇಲ್ಲ. ಇದಕ್ಕೂ ಕೂಡ ಇಲ್ಲಿ ಸ್ಪಷ್ಟತೆ ಅಂತೂ ಸಿಗ್ತಾ ಇಲ್ಲ. ಈ ವರದಿಯಲ್ಲಿ ವೇಮನ ರೆಡ್ಡಿ ಸಮುದಾಯ ಅಂತೂ ಇಲ್ವೇ ಇಲ್ಲ, ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ನಿಮಗೆಲ್ಲ ಗೊತ್ತಿರುವ ಹಾಗೆ ಒಂದಿಷ್ಟು ಹೆಸರುಗಳನ್ನ ಹೇಳ್ತೀನಿ ನಾನೀಗ. ಬಹಳ ಪ್ರಮುಖವಾಗಿ ಜನಾರ್ದನ್ ರೆಡ್ಡಿ, ರಾಮಲಿಂಗಾರೆಡ್ಡಿ, ಸತೀಶ್ ರೆಡ್ಡಿ ಇವರೆಲ್ಲರೂ ಕೂಡ ವೇಮನ ರೆಡ್ಡಿಗೆ ಸೇರಿದಂತ ನಾಯಕರು. ಬಳ್ಳಾರಿ ಬುಲ್ಲೋಡೋ ಅಂತ ಕರಿತೀವಿ ನಾವು ಜನಾರ್ದನ್ ರೆಡ್ಡಿ ಅವರನ್ನ. ಇವರು ಕೂಡ ವೇಮನ ರೆಡ್ಡಿ ಉಪ ಸಮುದಾಯಕ್ಕೆ ಸೇರಿದಂತವರು. ರಾಮಲಿಂಗಾರೆಡ್ಡಿ ಅವರಿದ್ದಾರೆ, ಸಚಿವರು. ರಾಮಲಿಂಗಾರೆಡ್ಡಿ ಅವರು ಕೂಡ ವೇಮನ ರೆಡ್ಡಿ ಸಮುದಾಯಕ್ಕೆ ಸೇರ್ತಾರೆ. ಸತೀಶ್ ರೆಡ್ಡಿ ಅವರು ಕೂಡ. ಹಾಗಿದ್ರೆ ವೇಮನ ರೆಡ್ಡಿಯನ್ನ ಒಕ್ಕಲಿಗ ರೆಡ್ಡಿಗೆ ಸೇರಿಸಿದ್ರಾ ಅಥವಾ ವೇಮನ ರೆಡ್ಡಿಯನ್ನ ರೆಡ್ಡಿ ಗುಂಪಿಗೆ ಸೇರಿಸಿದ್ರಾ? ಸ್ಪಷ್ಟತೆ ಅಂತೂ ಸಿಗ್ತಾ ಇಲ್ಲ. ಹಲವು ಗೊಂದಲಗಳು ಸಹಜವಾಗಿ ಈಗ ನಾವು ಹೇಳಬೇಕಾದ್ರೂ ನಿಮಗೆ ಹುಟ್ಕೊಳ್ಳುತ್ತೆ. ಈ ರೆಡ್ಡಿ ಈ ರೀತಿಯಾಗಿ ಒಂದಿಷ್ಟು ಉಪಜಾತಿಗಳಿರ್ತಾವಲ್ಲ, ಸಹಜವಾಗಿ ಅನುಮಾನ ಅಂತೂ ಇದ್ದೇ ಇರುತ್ತೆ. ಆದರೆ ಇಲ್ಲಿ ಜಾತಿ ಗಣತಿ ಪ್ರಕಾರ, ರಿಪೋರ್ಟ್ ಪ್ರಕಾರ ರೆಡ್ಡಿಗಳ ಸಂಖ್ಯೆ 2,87,372 ಇದೆ. ಆದರೆ ಈ ವೇಮನ ರೆಡ್ಡಿ ಅನ್ನೋ ಸಮುದಾಯ ಇಲ್ಲಿ ಕಾಣಿಸ್ತಾ ಇಲ್ಲ. ಆ ವೇಮನ ರೆಡ್ಡಿಯನ್ನ ಒಕ್ಕಲಿಗ ರೆಡ್ಡಿಗೆ ಸೇರಿಸಿದ್ರ ಅಥವಾ ರೆಡ್ಡಿ ಗುಂಪಿಗೆ ಸೇರಿಸಿದ್ರ? ಸ್ಪಷ್ಟತೆ ಅಂತೂ ಸಿಗ್ತಾ ಇಲ್ಲ. ಇನ್ನು ಡೌಟ್ ನಂಬರ್ 6 ಏನಪ್ಪಾ ಅದು? ಮಾಜಿ ಶಾಸಕ ತಿಪ್ಪಾರೆಡ್ಡಿ, ಉದ್ಯಮಿ ರೆಡ್ಡಿ ವೀರಣ್ಣ ಇವರು ಕಮ್ಮಗೆ ಸೇರಿದವರು. ಕಮ್ಮ ಸಮುದಾಯ ಅತಿ ಹೆಚ್ಚು ಕೇಳ್ತಾ ಇರ್ತೀವಿ. ಈ ಸಮುದಾಯದ ಬಗ್ಗೆ ನಾವು ಕಮ್ಮ ಸಮುದಾಯ. ಮಾಜಿ ಶಾಸಕ ತಿಪ್ಪಾರೆಡ್ಡಿ, ಉದ್ಯಮಿ ರೆಡ್ಡಿ ವೀರಣ್ಣ ಇವರೆಲ್ಲರೂ ಕೂಡ ಕಮ್ಮ ಉಪಜಾತಿಗೆ ಸೇರಿದಂತವರು. ಇವರ ಮುಂದೆ ರೆಡ್ಡಿ ಇರೋದ್ರಿಂದ ರೆಡ್ಡಿಗೆ ಸೇರಿದ್ರ ಇಲ್ಲ ಕಮ್ಮ ಅಂದ್ರೆ ಕಮ್ಮ ಒಕ್ಕಲಿಗ ಸೇರಿದ್ರ ಅನ್ನೋ ಸಹಜವಾದಂತ ಒಂದು ಪ್ರಶ್ನೆ, ಕಮ್ಮ ಸಮುದಾಯಕ್ಕೆ ಸೇರಿದ್ರ ಅನ್ನೋ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ.
ನಾವು ಇಬ್ಬರ ಹೆಸರನ್ನ ಹೇಳಿದೀವಿ ಇಲ್ಲಿ. ಅವರಿಬ್ಬರ ಹೆಸರು ಕೇವಲ ಉದಾಹರಣೆ ಅಷ್ಟೇ. ಅಂದ್ರೆ ಮಾಜಿ ಶಾಸಕ ತಿಪ್ಪಾರೆಡ್ಡಿ ಅವರ ಹೆಸರು ಹೇಳಿದ್ದೀವಿ, ಜೊತೆಗೆ ಉದ್ಯಮಿ ರೆಡ್ಡಿ ವೀರಣ್ಣ ಅವರ ಹೆಸರನ್ನ ಹೇಳಿದ್ದೀವಿ. ಇವರು ಕಮ್ಮಗೆ ಸೇರಿದವರು. ಮಾನ್ಯತಾ ಟೆಕ್ ಪಾರ್ಕ್ ಕೇಳೇ ಇರ್ತೀರಿ ಪ್ರತಿಯೊಬ್ಬರು ಕೂಡ. ಮಾನ್ಯತಾ ಟೆಕ್ ಪಾರ್ಕ್ನ ಓನರ್ ಉದ್ಯಮಿ ರೆಡ್ಡಿ ವೀರಣ್ಣ ಇವರು ನಿಜಕ್ಕೂ ಕೂಡ ಕಮ್ಮ ಸಮುದಾಯಕ್ಕೆ ಸೇರಿದಂಥವರು. ಕೇವಲ ಎಕ್ಸಾಂಪಲ್ ಕೊಡ್ತಾ ಇದ್ದೀವಿ ನಾವು. ಇವರ ಮುಂದೆ ರೆಡ್ಡಿ ಇರೋದ್ರಿಂದ ರೆಡ್ಡಿಗೆ ಸೇರಿದ್ರ ಇವರು, ಇಲ್ಲ ಅಂದ್ರೆ ಕಮ್ಮ ಸಮುದಾಯಕ್ಕೆ ಸೇರಿದ್ರ, ಇದು ಸ್ಪಷ್ಟತೆ ಸಿಗ್ತಾ ಇಲ್ಲ ನಮಗೆ. ಅಂದ್ರೆ ಒಂದಿಷ್ಟು ಅನುಮಾನಗಳೇನು ಹುಟ್ಕೊಳ್ತಾ ಇದಾವಲ್ಲ ಈ ವರದಿಯಲ್ಲಿ. ಬಹಳ ಪ್ರಮುಖವಾಗಿ ರೆಡ್ಡಿ ಅಂತ ಹೇಳಿ, ಅಂದ್ರೆ ಕಮ್ಮ ಸಮುದಾಯಕ್ಕೆ ಸೇರಿದವರು ರೆಡ್ಡಿ ಅಂತ ಹೇಳಿ ಸರ್ನೇಮ್ ಇಟ್ಕೊಂಡಿರ್ತಾರೆ. ಅವರನ್ನ ಯಾವ ಸಮುದಾಯಕ್ಕೆ ನೀವು ಸೇರಿಸಿದ್ರಿ ಅನ್ನೋ ಸ್ಪಷ್ಟತೆ ಮಾತ್ರ ಸಿಗ್ತಾ ಇಲ್ಲ. ಡೌಟ್ ನಂಬರ್ 7 ಯಾವ ರೀತಿ ಆಗಿದೆ ಹಾಗಾದ್ರೆ? ಶಾಸಕ ಮುನಿರತ್ನ ರಾಕ್ಲೈನ್ ವೆಂಕಟೇಶ್ ಕಮ್ಮ ನಾಯ್ಡುಗೆ ಸೇರಿದವರು. ರಿಪೋರ್ಟ್ ನಲ್ಲಿ ಇವರನ್ನ ಕಮ್ಮಗೆ ಸೇರಿಸಿದ್ರಾ, ನಾಯ್ಡುಗೆ ಸೇರಿಸಿದ್ರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಯಾವ್ಯಾವುದೋ ಸಮುದಾಯದವರನ್ನ ಇನ್ಯಾವುದೋ ಸಮುದಾಯಕ್ಕೆ ಸೇರಿಸುವಂತಹ ಕೆಲಸಗಳು ಇಲ್ಲಿ ಆಗಿರೋದು ಮೇಲ್ನೋಟಕ್ಕೆ ಎದ್ದು ಕಾಣಿಸ್ತಾ ಇರುವಂತದ್ದು. ಆ ಕುರಿತ ರಿಪೋರ್ಟ್ ಅನ್ನ ನಾವು ನಿಮ್ಮ ಮುಂದೆ ಇಡುವಂತಹ ಕೆಲಸವನ್ನ ಮಾಡಿದ್ದೇವೆ. ಶಾಸಕ ಮುನಿರತ್ನ ಏನಿದ್ದಾರಲ್ಲ, ನೋಡಿ ನಾವು ನಿಮ್ಗೆ ಕೊಡ್ತಾ ಇರುವಂತದ್ದು ಉದಾಹರಣೆ ಅಷ್ಟೇ. ಶಾಸಕ ಮುನಿರತ್ನ ರಾಕ್ಲೈನ್ ವೆಂಕಟೇಶ್ ಅವರನ್ನ ಕೇಳಿದಂತಹ ಸಂದರ್ಭದಲ್ಲಿ, ನೀವು ಯಾವ ಕ್ಯಾಸ್ಟ್ ಅಂತ ಕೇಳಿದಂತಹ ಸಂದರ್ಭದಲ್ಲಿ ಅವ್ರು ಹೇಳೋದು ಕಮ್ಮ ಅಂತ ಹೇಳಿ, ಕಮ್ಮ ನಾಯ್ಡುಗಳು ಅಂತ ಹೇಳ್ತಾರೆ. ಆದ್ರೆ ರಿಪೋರ್ಟ್ ನಲ್ಲಿ ಇವರನ್ನ ಕಮ್ಮಗ್ ಸೇರಿಸಿದ್ರಾ ಅಥವಾ ನಾಯ್ಡುಗೆ ಸೇರಿಸಿದ್ರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇದೆ. ನಾವು ಕೊಡ್ತಾ ಇರೋದು ಉದಾಹರಣೆ ಅಷ್ಟೇ. ಆದ್ರೆ ಇವರು ಅದೇ ಕ್ಯಾಸ್ಟ್ಗೆ ಸೇರ್ತಾ ಇದ್ದಾರೆ ಅಂತ ಅನ್ನೋದನ್ನ ನಾವು ಸ್ಪಷ್ಟತೆ ಪಡಿಸ್ತಾ ಇಲ್ಲ, ಉದಾಹರಣೆ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೀವಿ. ಯಾವ್ಯಾವ ಜಾತಿಯವ್ರನ್ನ, ಅಂದ್ರೆ ಯಾವ್ಯಾವ ಸಮುದಾಯದವ್ರನ್ನ ಯಾವ್ಯಾವ ಸಮುದಾಯಕ್ಕೆ ಸೇರ್ಪಡೆ ಮಾಡಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿಯನ್ನ ಕೊಡ್ತಾ ಇದೀವಿ. ಶಾಸಕ ಮುನಿರತ್ನ ರಾಕ್ಲೈನ್ ವೆಂಕಟೇಶ್ ಕಮ್ಮ ನಾಯ್ಡುಗೆ ಸೇರಿದವರು. ಅಂದ್ರೆ ಈ ವರದಿ ಪ್ರಕಾರ ಈ ಕಮ್ಮ ಅಂತ ಏನ್ ಸಮುದಾಯ ಇದೆಯಲ್ಲ, ಕಮ್ಮ ಒಕ್ಕಲಿಗ 1,11,739 ಜನಸಂಖ್ಯೆ ಇದೆ ಈ ಸಮುದಾಯದ್ದು. ಇನ್ನು ನಾಯ್ಡು ಅಂತ ಬಂದ್ರೆ 1,50,601 ಜನಸಂಖ್ಯೆ ಇದೆ. ಈ ಕಮ್ಮ ಒಕ್ಕಲಿಗರು ಎಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ, ಎಲ್ಲಿ ಹೆಚ್ಚಾಗಿ ಸಿಗ್ತಾರೆ ಅಂತ ಅಂದ್ರೆ ಬೆಂಗಳೂರು ಸುತ್ತಮುತ್ತ, ಮತ್ತೆ ಬಾರ್ಡರ್ ಬೆಂಗಳೂರಿನಲ್ಲಿ ಪದ್ಮನಾಭ ನಗರದಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅದಾದ ನಂತರ ಮಲ್ಲೇಶ್ವರಂನಲ್ಲಿ ಇದ್ದಾರೆ. ಅದಾದ ನಂತರ ಆಂಧ್ರ ಬಾರ್ಡರ್ ಸಮೀಪ ಈ ಕಮ್ಮ ಸಮುದಾಯದ ಜನ ಹೆಚ್ಚಿಗೆ ಸಿಗ್ತಾರೆ. ಆದ್ರೆ ಈ ಶಾಸಕ ಮುನಿರತ್ನ ಅವರು, ಫಾರ್ ಎಕ್ಸಾಂಪಲ್ ನಾವು ಅವ್ರ ಹೆಸರನ್ನ ಹೇಳ್ತಾ ಇದೀವಿ ಅಷ್ಟೇ, ಶಾಸಕ ಮುನಿರತ್ನ ಮತ್ತು ರಾಕ್ಲೈನ್ ವೆಂಕಟೇಶ್ ಕಮ್ಮ ನಾಯ್ಡುಗೆ ಸೇರಿದಂತವರು. ಆದ್ರೆ ರಿಪೋರ್ಟ್ ನಲ್ಲಿ ಇವರನ್ನ ಕಮ್ಮಗೆ ಸೇರಿಸಿದ್ರಾ ಅಥವಾ ನಾಯ್ಡುಗೆ ಸೇರಿಸಿದ್ರಾ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇಲ್ಲ. ಇನ್ನು ಡೌಟ್ ನಂಬರ್ 8, ಮಾಜಿ ಸಂಸದೆ ಸುಮಲತಾ ಅವರಿದಾರಲ್ಲ, ಮಾಜಿ ಸಚಿವೆ ಸೀತಾರಾಮ್ ಅವರಿದ್ದಾರೆ. ಸಚಿವೆ ಅಂದ್ರೆ ಬಲಿಜ ನಾಯ್ಡುಗೆ ಸೇರಿದಂತವ್ರು ಇವರು. ಮಾಜಿ ಸಂಸದೆ ಸುಮಲತಾ, ಮಾಜಿ ಸಚಿವ ಸೀತಾರಾಮ್ ಬಲಿಜ ನಾಯ್ಡುಗೆ ಸೇರಿದವರು. ಅದು ಕಮ್ಮ ನಾಯ್ಡು ಆಯ್ತು, ಇದು ಬಲಿಜ ನಾಯ್ಡು. ಡೌಟ್ ನಂಬರ್ 8 ಗಮನಿಸ್ತಾ ಇದ್ದೀವಿ. ಮಾಜಿ ಸಂಸದೆ ಸುಮಲತಾ, ಮಾಜಿ ಸಚಿವ ಸೀತಾರಾಮ್ ಬಲಿಜ ನಾಯ್ಡುಗೆ ಸೇರಿದಂತವರು. ಈಗ ಸಾಮಾನ್ಯವಾಗಿ ನಾವು ಮಾತನಾಡ್ತಾ ಇರ್ತೀವಿ ಸಿನಿಮಾ ಇಂಡಸ್ಟ್ರಿಯಲ್ಲೂ ಕೂಡ ಈ ಏನು ರಾಕ್ಲೈನ್ ವೆಂಕಟೇಶ್ ಅವರಿದ್ದಾರೆ. ಅದಾದ ನಂತರ ಮಾಜಿ ಸಂಸದೆ ಸುಮಲತಾ ಅವರೇನಿದಾರಲ್ಲ, ಇವರನ್ನೆಲ್ಲ ಸುಮ್ಮನೆ ನಾಯ್ಡುಗಳು ಅಂತ ಹೇಳಿ ಕರೀತಾರೆ. ಆದ್ರೆ ಅವರಲ್ಲೇ ಎಷ್ಟೊಂದು ಏನು ಸಬ್ ಕಾಸ್ಟ್ಗಳಿದಾವೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ. ಆದ್ರೆ ಮಾಜಿ ಸಂಸದೆ ಸುಮಲತಾ ಮತ್ತು ಮಾಜಿ ಸಚಿವ ಸೀತಾರಾಮ್ ಇವರೆಲ್ಲ ಇದಾರಲ್ಲ, ಬಲಿಜ ನಾಯ್ಡುಗೆ ಸೇರಿದಂತವರು. ಜಾತಿ ಗಣತಿ ವರದಿಯಲ್ಲಿ ಇವರನ್ನ ಬಲಿಜಾಗೆ ಸೇರಿಸಿದ್ದಾರಾ ಅಥವಾ ನಾಯ್ಡುಗೆ ಸೇರಿಸಿದ್ದಾರಾ ಅನ್ನೋದು ನಮ್ಮ ಪ್ರಶ್ನೆ. ಅದಕ್ಕೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಇವರಿಬ್ಬರ ಹೆಸರು ಇಲ್ಲಿ ಕೇವಲ ಉದಾಹರಣೆ ಅಷ್ಟೇ. ನಾವು ಸುಮ್ಮನೆ ಅವರ ಹೆಸರನ್ನ ತೆಗೆದುಕೊಳ್ತಾ ಇಲ್ಲ, ಸುಮ್ಮನೆ ಒಂದು ಎಲ್ಲರಿಗೂ ಕೂಡ ಗೊತ್ತಿರುವಂತ ಹೆಸರುಗಳು. ಹಾಗಾಗಿ ಸುಮಲತಾ ಮತ್ತು ಮಾಜಿ ಸಚಿವ ಸೀತಾರಾಮ್ ಇವರನ್ನ ಯಾವ ಒಂದು ಸಮುದಾಯಕ್ಕೆ ಸೇರಿಸಿದ್ದಾರೆ, ಬಲಿಜಾಗೆ ಸೇರಿಸಿದಾರಾ ಅಥವಾ ನಾಯ್ಡುಗೆ ಸೇರಿಸಿದ್ದಾರಾ ಅನ್ನೋದು ನಮ್ಮ ಪ್ರಶ್ನೆ. ಇಲ್ಲಿಯೂ ಕೂಡ ಆ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಬಲಿಜ ನಾಯ್ಡುಗಳು ಅಂತ ಹೇಳಿ, ಅಂದ್ರೆ ಸುಮಲತಾ ಅವ್ರನ್ನ ಕೇಳಿದಾಗ ನಾನು ಬಲಿಜ ನಾಯ್ಡು ಅಪ್ಪ ಅಂತ ಹೇಳಿ ಹೇಳ್ಕೊತಾರೆ.
ಡೌಟ್ ನಂಬರ್ 9. ಇನ್ನು ನಾಯ್ಡು ರೆಡ್ಡಿ ಬಲಿಜಿಗರನ್ನ ಒಕ್ಕಲಿಗ ಉಪಜಾತಿಗೆ ಸೇರಿಸಲಾಗಿದೆ. ನಾಯ್ಡು ರೆಡ್ಡಿ ಬಲಜಿಗರನ್ನ ಒಕ್ಕಲಿಗ ಉಪಜಾತಿಗೆ ಸೇರಿಸಲಾಗಿದೆ. ಅಸಲಿಗೆ ಒಕ್ಕಲಿಗ ಸಂಘಕ್ಕೆ ನಾಯ್ಡು ರೆಡ್ಡಿ ಬಲಜಿಗರು ಸದಸ್ಯರೇ ಅಲ್ಲ. ಇದನ್ನ ಹೆಂಗ್ ಸೇರಿಸೋದಕ್ಕೆ ಸಾಧ್ಯ ಆಯ್ತು? ಹೆಂಗ್ ಸೇರಿಸ್ಬಿಟ್ರು? ಅಸಲಿ ಸತ್ಯ ಏನಪ್ಪಾ ಅಂತ ಅಂದ್ರೆ ಒಕ್ಕಲಿಗ ಸಂಘಕ್ಕೆ ನಾಯ್ಡು ರೆಡ್ಡಿ ಬಲಜಿಗರು ಸದಸ್ಯರೇ ಅಲ್ಲ. ವರದಿ ಪ್ರಕಾರ ಜನಾರ್ದನ್ ರೆಡ್ಡಿ ಕೂಡ ಒಕ್ಕಲಿಗ ಸಂಘದ ಅಧ್ಯಕ್ಷರಾಗಬಹುದು. ಈ ವರದಿ ಏನ್ ಕೊಟ್ಟಿದೆಯಲ್ಲ, ಈ ವರದಿ ಪ್ರಕಾರ ಜನಾರ್ದನ್ ರೆಡ್ಡಿ ಅವರಿದಾರಲ್ಲ ಶಾಸಕರು, ಅವರು ಕೂಡ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಬಹುದು. ಯಾಕೆ ಅಂತ ಅಂದ್ರೆ ರೆಡ್ಡಿ ಸಮುದಾಯವನ್ನ ಒಕ್ಕಲಿಗ ಉಪಜಾತಿಗೆ ಸೇರಿಸಲಾಗಿದೆ. ನೋಡಿ, ರೆಡ್ಡಿ ಸಮುದಾಯನ ಒಕ್ಕಲಿಗ ಉಪಜಾತಿಗೆ ಸೇರಿಸಲಾಗಿದೆ. ಹಾಗಾದ್ರೆ ಆ ಅವಕಾಶ ಸಿಗುತ್ತಾ? ಸುಮ್ಮನೆ ಇರ್ತಾರ ಒಕ್ಕಲಿಗ ಜನತೆ? ಅದೇ ಈಗ ಈ ರೀತಿಯಾಗಿ ಸೇರಿಸಿದ್ದಾರೆ. ಹೀಗೆ ಎಲ್ಲವನ್ನು ಕನ್ಫ್ಯೂಸ್ ಮಾಡಿರೋ ಜಾತಿ ಗಣತಿ. ನಾವು ಯಾಕೆ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ ಇದೆಲ್ಲವೂ ಕೂಡ ಬಹಳಷ್ಟು ಗೊಂದಲ ನಿರ್ಮಾಣ ಆಗಿದೆ ಇಲ್ಲಿ. ಹಾಗಾಗಿನೇ ಒಕ್ಕಲಿಗ ಸಮುದಾಯಕ್ಕೆ ಅತಿ ಹೆಚ್ಚು ಅನ್ಯಾಯ ಮಾಡಿದಂತಿದೆ ಈ ಒಂದು ವರದಿ. ಒಕ್ಕಲಿಗ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಬಹಳಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದ್ದಾವೆ. ಯಾಕೆ ನಾವಿಷ್ಟೆಲ್ಲ ಅನುಮಾನಗಳನ್ನ ನಿಮ್ಗೆ 1, 2, 3, 4 ಅಂತ ಹೇಳಿ ತೋರಿಸಿದ್ವಿ ಅಂತ ಅಂದ್ರೆ ಗೊಂದಲ ಆಗಬಾರ್ದು ಅನ್ನೋ ಕಾರಣಕ್ಕೆ. ಇದನ್ನ ಓದಿದಂತಹ ಸಂದರ್ಭದಲ್ಲಿ ಅಥವಾ ನೋಡಿದಂತಹ ಸಂದರ್ಭದಲ್ಲಿ ನಮಗೆ ಅನಿಸ್ತು, ಇಷ್ಟೆಲ್ಲ ಉಪಜಾತಿಗಳಿದಾವೆ ಒಕ್ಕಲಿಗ ಸಮುದಾಯದಲ್ಲಿ, ಇಷ್ಟೆಲ್ಲ ಜನ ಇದ್ದಾರೆ, ಜೊತೆಗೆ ಇಷ್ಟೆಲ್ಲ ವರದಿ ಕೊಟ್ಟಿದ್ದಾರೆ, ಇವರೆಲ್ಲ ಯಾವ ರೀತಿಯಾಗಿ ಸಮೀಕ್ಷೆಯನ್ನ ಮಾಡಿದ್ರು, ಸಹಜವಾದಂತ ಪ್ರಶ್ನೆಗಳು ಉದ್ಭವ ಆಗ್ತವೆ. ಈ ಡೌಟ್ ನಂಬರ್ 9 ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾಯ್ಡು ರೆಡ್ಡಿ ಬಲಜಿಗರನ್ನ ಒಕ್ಕಲಿಗ ಉಪಜಾತಿಗೆ ಸೇರಿಸಲಾಗಿದೆ. ಅಸಲಿ ಕಹಾನಿ ಏನ್ ಗೊತ್ತಾ? ಒಕ್ಕಲಿಗ ಸಂಘಕ್ಕೆ ಈ ನಾಯ್ಡುಗಳು ರೆಡ್ಡಿಗಳು ಬಲಜಿಗರು ಸದಸ್ಯರೇ ಅಲ್ಲ, ಇವರು ಸಂಬಂಧಪಟ್ಟಂತವರೇ ಅಲ್ಲ, ಆದ್ರೂ ಕೂಡ ಸೇರಿಸ್ಕೊಂಡಿದ್ದಾರೆ. ವರದಿ ಪ್ರಕಾರ ಜನಾರ್ದನ್ ರೆಡ್ಡಿ ಅವರು ಕೂಡ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಬಹುದು. ಇದು ಹೆಂಗ್ ಸಾಧ್ಯ? ಒಪ್ಕೊಂಡ್ಬಿಡ್ತಾರ? ಹಾಗಾದ್ರೆ ಸೇರಿಸ್ಕೊಂಡಿದಾರಲ್ಲ, ಈಗ ನಾನು ಒಕ್ಕಲಿಗ ಸಮುದಾಯದ ಅಧ್ಯಕ್ಷನಾಗ್ತೀನಪ್ಪ, ಒಪ್ಕೊಂಡ್ಬಿಡ್ತೀರಾ ನೀವು ಅಂತ ಕೇಳಿದ್ರೆ ಸಾಧ್ಯನೇ ಇಲ್ಲ. ಅದಕ್ಕೆ ಬೇರೆಯವರೆಲ್ಲ ಬರ್ತಾರೆ, ನಮಗೆ ಸಂಬಂಧನೇ ಇಲ್ಲಪ್ಪ, ಹೋಗ್ಬಿಡು ಅಂತ ಹೇಳಿ. ಯಾಕಂದ್ರೆ ರೆಡ್ಡಿ ಸಮುದಾಯವನ್ನ ಒಕ್ಕಲಿಗ ಉಪಜಾತಿಗೆ ಸೇರಿಸಲಾಗಿದೆ. ಹಾಗಾಗಿನೇ ಎಲ್ಲವನ್ನು ಕನ್ಫ್ಯೂಸ್ ಮಾಡಿರೋ ಜಾತಿ ಗಣತಿ ವರದಿ. ಈ ವರದಿ ಏನಿದೆಯಲ್ಲ, ಫುಲ್ ಗೊಂದಲ, ಫುಲ್ ಕನ್ಫ್ಯೂಷನ್. ಒಕ್ಕಲಿಗ ಸಮುದಾಯಕ್ಕೆ ಅತಿ ಹೆಚ್ಚು ಅನ್ಯಾಯ ಮಾಡಿದಂತೆ ಈ ವರದಿ ಕಾಣಿಸ್ತಾ ಇದೆ ನಮಗೆ.